ಬ್ರೋ ಡಬಲ್ ಗುಂಡ್ಗೆ ಬ್ರೋ ನಿಮಗೆ ಸ್ಪೇರ್ ಕಾಚೆ ಇಲ್ದಂಗೆ ಬಂದಿರೋ ಏನೇನೋ 24 hours ಚಾಲೆಂಜ್ ಮಾಡ್ತಾರೆ. ನಮ್ಮ ಕಾರ್ತಿಕ್ ಬ್ರೋ ಎಲ್ಲರೂ ಒಂದ್ ಕಡೆ ಬೋರ್ ಅಂತ ಹೇಳಿದ್ರು, ನಾವು ಚಾಲೆಂಜಲ್ಲಿ ಸೋತು ಅಂತ. ಬ್ರೋ ಇದು ಕ್ಲಚ್ಚು, ಆ ಕಡೆದು ಬ್ರೇಕು, ಇದು ಸಾರಿ ಅದಲ್ಲ, ಇದು ಗೇರು. ಆಯ್ತಾ? ಬಿಸ್ಕೆಟ್ ಬಿಸ್ಕೆಟ್ ಕಿಚ್ಕೊಂಡ್ಬಂದು ಬಾಯಿಗೆ ಹಾಕ್ತೀನಿ. ನಮಸ್ಕಾರ, ನಾನು ನಿಮ್ಮ ಋತ್ವಿಕ್ ಕನ್ನಡಿಗ 13 ಗುರು. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಗೊತ್ತಾ? ನಮಸ್ಕಾರ ಕರ್ನಾಟಕ. ನಮ್ಮ ಗೆಸ್ಟ್ ಇದ್ದಾರೆ, ತೋರ್ಸಕ್ಕ. ಈ ಕಡೆ ರೈಟು ಇಳಿದ್ಬಿಟ್ಲು ನೋಡ್ರಿ ಇಲ್ಲಿ. ನಾವು ಸರಿ ಓಡ್ ಬತ್ತಾಡೋಳು. ನಡ್ರಿ ಹತ್ತು ಬೇಗ ಹತ್ತೆ. ಅಯ್ಯೋ ನಾಯಿ ಕೂರು. ಈಗ ಬೆಂಗಳೂರಿಂದ ಜಸ್ಟ್ ಒಂದು 1 hour ಏನೋ ಆಯಿತು ತಿಂಡಿ ಮಾಡಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬ್ರೋಗೆ ಪಾಪ ಬೆಂಗಳೂರಲ್ಲಿ ಈ ಥರ ಜಾಗ ಎಲ್ಲೂ ಸಿಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜೀವನದಲ್ಲಿ ಏನೈತೆ ಅಂತ ಹೇಳ್ಬಿಟ್ಟು ನೆಮ್ಮದಿಯಾಗಿರಲಿ ಅಂತ ಬ್ರೋನ ಕರ್ಕೊಂಡು ಬಂದಿದ್ದೀನಿ. ಈಗ ದೇವಸ್ಥಾನದಲ್ಲಿ ಸಿಗೋಣ ಬನ್ನಿ. ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ ಛಾಯನ. ಅಲ್ಲಿ ಬ್ರೋ ಇಲ್ಲಿ ಗೈಸ್ ಪ್ರೆಸೆಂಟ್ ಈಗ ಆಂಜನೇಯ ದೇವಸ್ಥಾನಕ್ಕೆ ಬಂದು ನಮ್ಮ ಬ್ರೋ ನೋಡ್ಕೊಂಡು ಹೋಗ್ತೀವಿ ಅಂತ. ಏನಾಗಬೇಕಂತ ನಾನು ಬೇಡ್ಕೊಳ್ಳಿ ಕೊಡುತ್ತೆ. ನಮ್ಮ ಬ್ರೋ ನಮಗೆ ಅಲ್ಲೇ ಇರಬೇಕು ಅಂತ ಹೇಳಿದೆ, ಪಾಪ ಇಲ್ಲೇ ಕಾಯ್ತಾವಳೆ. ಹೋಗೋಣ ಬ್ರೋ, ಹುಷಾರ್ ಗೌರ್ಮೆಂಟಿಗೆ ಭಯಕತ್ತ ಮೇಲೆ. ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದು ಕಾರ್ತಿಕ್ ಬ್ರೋ ನಾವು. ಈಗ ಮುಗಿಸ್ಕೊಂಡು ನೆಕ್ಸ್ಟ್ ನಾನೊಂದು ಮಾನ್ಸೂನ್ ರೈಡ್ ಅಂತ ಮಾಡಿದ್ದೆ ಒಂದು ಪ್ಲೇಸ್ಗೆ. ಕಾರ್ತಿಕ್ ಬ್ರೋನ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ಬ್ರೋ ಬೆಂಗಳೂರಲ್ಲಿ ಈ ಥರ ಸಿಗುತ್ತಾ? ಕೋಟಿ ಕೊಟ್ಟರು ಸಿಗಲ್ಲ ಗುರು, ಹೇಳಿಲ್ವಾ? ಕೋಟಿ ಕೊಟ್ಟರು ಸಿಗಲ್ಲ ಇಂಥ ಮೂಮೆಂಟು, ಇಂಥ ಜಾಗ. ಹೆಂಗೈತೆ ಮೂರು? ಚೆನ್ನಾಗೈತೆ. ಬೆಂಗಳೂರಿಗಿಂತ ಸಗದಾಗೈತೆ ಇದು. ಈಗ ಇನ್ನು ನೆಕ್ಸ್ಟ್ ಪ್ಲೇಸ್ ಇನ್ನೂ ಇದೆ ಗೈಸ್. ಇವತ್ತು ನಮ್ಮ ಪ್ಲ್ಯಾನ್ ಏನು ಅಂದರೆ ಕಾರ್ತಿಕ್ ಬ್ರೋನ ಇವತ್ತು ಎಷ್ಟಾಗುತ್ತೆ ಅಷ್ಟು ಬೋರೆ ಅನ್ನಿಸ್ಬಾರ್ದು ಆ ಥರ ಮಾಡಬೇಕು ಅಂತ. ಏನೇನೋ 24 hours ಚಾಲೆಂಜ್ ಮಾಡ್ತಾರೆ. ನಮ್ಮ ಕಾರ್ತಿಕ್ ಬ್ರೋ ಎಲ್ಲರೂ ಒಂದು ಕಡೆ ಬೋರ್ ಅಂತ ಹೇಳಿದ್ರು, ನಾವು ಚಾಲೆಂಜಲ್ಲಿ ಸೋತು ಅಂತ. ನೋಡಿರ್ತೀರ ಅನ್ಸುತ್ತೆ, ಮಾನ್ಸೂನ್ ರೈಡ್ ಅಂತ ಇದೇ ಜಾಗದಲ್ಲಿ ಮಾಡಿದ್ದು. ನಾವು ಏನೇನೋ ಫೀಲ್ ಇಟ್ಕೊಂಬಂದು ಇಲ್ಲಿ ಎಕ್ಸ್ಪಲ್ಸ್ ಮಾತ್ರ ಹೋಗುತ್ತೆ ಅಂತ ನೋಡಿದ್ರೆ ಪೂಜಾರಿ TVS ಅಲ್ಲಿ ಹೋಗ್ತವ್ರೆ. ಅವತ್ತಷ್ಟು ನಮಗೆ ಅಜೀವಾಗಿದ್ದೀನಿ, ಯಾವತ್ತೂ ಆಗಿಲ್ಲ. ಅಲ್ಲ ಅಂತ ತಾತ TVS ಅಲ್ಲಿ ಬಂದಾಗಲೇ ನಮಗೆ ಗೊತ್ತಾಗಿದ್ದು. ಗೈಸ್ ನೋಡ್ಕೊಳ್ಳಿ ಜಾಗ ಹೆಂಗಿದೆ ಅಂತ. ಅವತ್ತ ಕಾಣಿಸ್ಲಿಲ್ಲ ಅನಿಸುತ್ತೆ, ಇದೇ ಜಾಗ ನಾವು ಬಂದಿದ್ದು. ಬಟ್ ಒಂಥರ ನಿಮ್ದು ವಿಶಾಲವಾದ, ಎಲ್ಲೋದ್ರೂ ಗಲಾಟೆ ಇಲ್ಲ ಬೆಂಗಳೂರು ಥರ. ಏನ್ ಬ್ರೋ? ಪೀಸ್ ಔಟ್ ಅಷ್ಟೇ. ಇದ್ರೆ ಅವನ ಅಜ್ಜಿ ನೆಮ್ಮದಿಯಾಗಿರ್ಬೇಕಂದ್ರೆ ಇಲ್ಲಿಗೆ ಬರಬೇಕು. ಏನೋ ಇದ್ರೆ ಅವನ ಅಜ್ಜಿ ನೆಮ್ಮದಿಯಾಗಿರ್ಬೇಕಂದ್ರೆ ಇಲ್ಲಿಗೆ ಬರಬೇಕು. ಏನೋ ತೂಗುದೀಪ್ ದರ್ಶನ್ ಅವ್ರು ಬಂದ್ಬಿಟ್ರೆ ಕಾರ್ತಿಕ್ ಮೇಲೆ. ಬ್ರೋ ಗೈಸ್ ಈಗ ಈಜೋಡಕ್ಕೆ ಅಂತ ಹೋಗ್ತಿದ್ದೀವಿ. ನಾನು ಜಾಕೆಟ್ ಇಟ್ಕೊಂಡಿದ್ದೀನಿ. ಬ್ರೋ ನೀವು? ನಮಗೆ ಜಾಕೆಟಾ? ನಮ್ಮ ಜಾಕೆಟ್ ಇರೋದು ಒಂದೇ. ನಡ್ರಿ ಬ್ರೋ, ಒಂದು ಸ್ಪೇರ್ ತಗೊಳಲ್ಲ? ಯಾವ ಸ್ಪೇರು ಕಾಚಾ ಅದು ತಳ್ಳಿ ಸ್ಪೇರ್ ಕಾಚಾ. ನಡ್ರಿ ಸೀದಾ ಬಂದೈತಲ್ಲ. ಸ್ಪೇರ್ ಕಾಚಾ ಇಲ್ಲ ನಿಮ್ಮ ಹತ್ರ? ದೇವರಾಣೆ ತಂದಿಲ್ಲ. ಚಡ್ಡಿ ಹಾಕ್ದೇನೆ ನಮಸ್ತೆ ಹೇಳ್ತಿದ್ಯಲ್ಲ. ಮತ್ತೆ ಹಂಗೆ ಆಡ್ತೀರಾ? ಏನ್ ಮಾಡ್ರಿ ಗೊತ್ತಾ, ಸ್ಪೇರ್ ಕಾಚಾ ತಗೊಂಡ್ಬಿಟ್ಟು, ಅಲ್ಲ ಸ್ಪೇರ್ ಕಾಚಾ ಇಲ್ಲ ಅಂದ್ರೆ ಕಾಚಾ ಬಿಚ್ಬಿಟ್ಟು ನೀರೊಳಗೆ ಆರ್ಬಿಟ್ರಿ ಒಂದೇ ಸಲ. ಯಾರಿಗೂ ಕಾಣಲ್ಲ ನೀರೊಳಗೆ. ಮೀನ್ ಅನ್ಕಂತಾರೆ, ಮೀನು. ಬ್ರೋ ಬರ್ತೀರಾ? ಬನ್ನಿ. ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬ್ರೋ? ನಿಮ್ಮ ಹತ್ರ ಸ್ಪೇರ್ ಕಾಚಾ ಇದೆಯಾ ಬ್ರೋ? ನಾನು ಸ್ಪೇರ್ ಕಾಚಾ ತಗೊಂಡೆ, ನೀವು ಸ್ಪೇರ್ ಕಾಚಾ ಏನಾರು ತಗೊಂಡಿಲ್ವಾ? ಅರ್ಜೆಂಟಲ್ಲಿ ಕಾಚನು ಹಾಕಿಲ್ಲ ಕಣೋ ಬ್ರೋ. ಡಬಲ್ ಗುಂಡ್ಗೆ ಬ್ರೋ ನಿಮಗೆ ಸ್ಪೇರ್ ಕಾಚಾ ಇಲ್ದಂಗೆ ಬಂದಿರೋ. ಹಾಂ, ನೀರು ಕಮ್ಮಿ ಆಯ್ತಲ್ಲ? ಹೆಂಗೈತೆ ಪ್ಲೇಸು? ಚೆನ್ನಾಗೈತಲ್ಲ? ನೆಮ್ಮದಿಯಾಗಿ ಈಜು ಹೊಡಿಬೋದು ಇಲ್ಲಿ. ಅಲ್ಲಿ ಬೆಂಗಳೂರಾಗಾದರೆ 100 ರೂಪಾಯಿ ಕೊಟ್ಟು ಹೊಡಿಬೇಕು, ಗಂಟೆಗೆ 100. ಗುರು ಇವರು ಡೈಲಿ ಮೀನು ಹಿಡಿಯೋರು, ಒಂದು ದಿವಸನ ಕಾಣಿಸ್ತಿರಲ್ಲ. ಇವತ್ತು ನೋಡ್ರಿ, ಇಲ್ಲಿ ನೋಡು ಬ್ರೋ ಎಷ್ಟು ದಪ್ಪ ಆಯ್ತದು. ಬಾ ನಾವು ಹಿಡಿಬೇಕು ಅಂತ ಬಂದ ಒಂದು ದಿವಸ ಸಿಕ್ಕಿರಲ್ವಾ? ಸೊ ಗೈಸ್ ನೋಡ್ರಿ, ಇಲ್ಲಿ ನಾವು ಆರ್ಮಿ ಥರ ರೆಡಿ ಆಗಿಬಿಟ್ಟಿದ್ವಿ. ಅಮ್ಗುಡು ಬ್ರೋ ಹಿಡ್ಕೊಂಡ್ರಿ ಅಣ್ಣ. 12 ಗಂಟೆ ಆಗಲಿ 1 ಗಂಟೆ ಆಗಲಿ ಕಾಚಾ ಎಲ್ಲ ತೋರಿಸ್ಬೇಡ್ರಿ.
ಆರ್ಮಿ ಥರ ಜಾಕೆಟ್ ನೋಡ್ರಿ ಇಲ್ಲಿ ಇವಾಗ ಹಿಂಗೆ ಇದು ಬರುತ್ತೆ ಸ್ವಿಮ್ಮಿಂಗು ಬರುತ್ತೆ. ಅದಕ್ಕೋಸ್ಕರ ಏನು ಜಾಕೆಟ್ ಹಾಕಿಲ್ಲ, ನಮಗೆ ಸ್ವಿಮ್ಮಿಂಗ್ ಬರಲ್ಲ, ಅದಕ್ಕೋಸ್ಕರ ಜಾಕೆಟ್ ಹಾಕಿದ್ದೀವಿ. ಬನ್ನಿ ನೆಕ್ಸ್ಟ್ ಇಳಿಯೋಣ ನೀರೊಳಗೆ. ನೋಡ್ರಿ ಬ್ರೂನೋ ಆಗಿರೋ ರಿಯಾಕ್ಷನ್ ಶುರು ಹಚ್ಕೊಂಡ್ಲು ಬ್ರೂನೋ. ಗೈಸ್ ಬ್ರೂನೋನ ಸ್ನಾನ ಮಾಡಿಸ್ಬೇಕು, ಪಾಪ ಪೆಟ್ರೋಲ್ ಖಾಲಿಯಾಗಿ ನಿಂತ ನೋಡಿ ಇಲ್ಲಿ. ಅಣ್ಣ 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 ಪೆಟ್ರೋಲ್, ಅಣ್ಣ 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 ನೀವು ದುಡ್ಡು ಅಂದರೆ ನಂಗೆ ಬೇಡ ಅಣ್ಣ, ಅಣ್ಣ ನೀವು ದುಡ್ಡು ಅಂದರೆ ನನಗೆ ಬೇಡ ಅಣ್ಣ, ಆಯಿತಾ? ನೀವು ದುಡ್ಡು ಇಲ್ಲ ಫ್ರೀಯಾಗಿ ಹಾಕ್ಸ್ಕೊಳ್ಳಿ ಅಣ್ಣ. ಅಣ್ಣ ನಮ್ಮ ಹತ್ರ ಎಕ್ಸ್ಟ್ರಾ ಪೆಟ್ರೋಲ್ ಇದೆ ಅಣ್ಣ. ನಿಮಗೆ ಒಳ್ಳೆ ಎಣ್ಣೆ ಹಚ್ಬಿಟ್ಟು ನಿಂಗೆ ಒಳ್ಳೆಣ್ಣೆ ಹಚ್ಬಿಟ್ಟು ಮೈಯೆಲ್ಲ ನೀವು ಬಿಟ್ಟು ನಿಟ್ಗೆ ತೆಗಿತೀನಿ ಕಣ್ಣೆ, ಜಳಕ ಮಾಡಿಸುತ್ತ ಬೆಳ್ಬೆಳ್ಳೆ ಬೆನ್ನ ಮುದ್ದಾಡ್ತಾ ತಿಕ್ತೀನಿ ಕಣ್ಣೆ. ಸೊ ಗೈಸ್ ಈಗ ಈಜೆಲ್ಲ ಹೊಡೆದಾಯ್ತು, ಕಾರ್ತಿಕ್ ಬ್ರೋನು ಈಜು ಹೊಡೆದ್ರು. ಅವ್ರ ಸ್ಪೇರ್ ಕಾಚನ ತೆಗೆದು ಪಕ್ಕಕ್ಕೆ ಇಟ್ಟವ್ರೆ, ನಮ್ಮ ಸ್ಪೇರ್ ಕಾಚನ ನಾವು ಇಲ್ಲಿಟ್ಟಿದ್ದೀವಿ. ಇಷ್ಟೊಂದು ಚಿಕ್ಕದಾಗೈತಲ್ಲ, ಉಸಿರು ಕಟ್ತಂಗಾಗಲ್ವಣ? ಮೂಗೇನ್ ಕುಂಡಿಲ ಐತಾ ಮಕ್ಕಳಲ್ವ ಇರೋದು? ಅವ್ರ ಹತ್ರ ಸ್ಪೇರ್ ಕಾಚನೇ ಇರಲಿಲ್ಲ. ಹಾಂ ಕಾಚನೇ ಜೋಬಲ್ ಇಟ್ಟಿರ ಬ್ರೋ. ಮುಟ್ಬೇಕು ಬ್ರೋ, ನಾಯಿ ಸಿಮ್ಮನೆ ಹೊಡಿತಿದ್ರಿ ಡಾಬರ್ ಮ್ಯಾನ್ ಎಲ್ಲ ಕೇಳ್ರಿ. ಇಲ್ಲಂತ ನಾನು ಚಿರತೆ ಬಂದಾಗ ನೀವೆಲ್ಲ ಹಿಡ್ತಿದ್ದೆ ಅವಾಗ. ಹಾಂ ನೋಡಿ ಕಾರ್ತಿಕ್ ಬ್ರೋ ಮುಟ್ಟಿ ಬ್ರೋ, ಹತ್ರಕ್ಕೆ ಹೋಗಿ. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ? ಉಪ್ಪ ಅದು ಹಂಗಂತ ಐತೆ ನೋಡ್ರಿ ಅಲ್ಲಿ. ಅಲ್ಲಿ ಸಮಾಧಾನ ಕೂಲ್ ಬೇಡ ಬರಲಿ. ಬಿಸ್ಕೆಟ್ ಬೇಕಾ? ಬ್ರೂನಮ್ಮ ಅಲ್ಲ ಅದು ಹೇಳಿದ್ದೀನಿ. ಸರಿ ಕಾಯಿನ್ ತೋರ್ಸಿ ನಿಂಗೆ ಬಕರ ಮಾಡ್ತೀನಿ. ಇಲ್ಲಿ ಲಕ್ಕಿ ಇಲ್ಲಿ ಬಿಸ್ಕೆಟ್ ಇದ್ರೆ ಅವ್ ನಮ್ಮ ನೆಮ್ಮದಿಯಾಗಿರ್ಬೇಕು, ಇಲ್ಲಾಂದ್ರೆ ನಾನು ಬೇಕಾ? ಚೈನ್ ಕಿಚ್ಕೊಂಡ್ಬಂದು ಹಾಕಿ ಬಾಯಿಗೆ ಹಾಕ್ತೀನಿ. ನಾಯಿ ಐತಲ್ಲಪ್ಪ ಡಾಬರ್ ಮ್ಯಾನು, ಹಾಂ ಅದು ಮತ್ತೆ ಪಿಟ್ಬುಲ್ ಅಂತ ಒಂದು ಬರುತ್ತೆ. ಓಕೆ ಅಜ್ಜಿ ಓಯಾರ್ಗಳು ಕಚ್ಚಿರ್ತದೆ ಪಿಟ್ಬುಲ್. ಸೀರಿಯಸ್ಲಿ ಪಿಟ್ಬುಲ್ ನಿಂಗೆ ಹೆಂಗೆ ಅದ್ರದ್ದು ಜಡ್ಜ್ಮೆಂಟ್ ಮಾಡೋಕ್ಕಾಗಲ್ಲ ನಿಂಗೆ. ಅದು ಮೊದಲಿಂದ ಸಾಕಿದ್ರೆ ಓಕೆ, ಹಾಂ ಏನಾರ ಸ್ವಲ್ಪ ಇಂತ ಓನರ್ನ ಕೈ ಕಾಲು ತುಳಿದು ಅನ್ಕೋ ಹಾಂ ಬಾಯಲ್ಲಿ ಪಕ್ಕ. ಮತ್ತೆ ನೀವು ಅವಾಗ ಚಿರತೆನೆಲ್ಲ ಹೊಡೆದಿದ್ರಲ್ಲ ಅದು ಹೆಂಗೆ ಅಂತ? ಅಲ್ಲ ಅದೇನೋ ಪುಂಗ್ಬೇಕು, ಅವ್ರು ಹಾಕಿದ್ರಲ್ಲ ಪುಂಗ್ಬೇಕು ತೆಗಿಬಾರ್ದು ಅಂತ ಯಾರ ಕಾಲ್ ಮಾಡ್ತಾರೆ. ಈಗ ಬರ್ರಿ ಬ್ರೋ, ಇನ್ನೊಂದು ನಾಯಿ ಪರಿಚಯ ಮಾಡ್ಕೊಡ್ತೀನಿ ನಿಮಗೆ. ಇದು ಜರ್ಮನ್ ಶೆಪರ್ಡು, ಕರುವಲ್ಲ ಆ ಕಡೆ ನಾಯಿ ಐತೆ, ತುಂಬ ಸ್ಟ್ರಾಂಗು. ಇದು ಊರೊಳಗಿತ್ತಲ್ಲೇನ್ರಿ? ಹಾಂ ನಿನ್ನ ಯಾಕೆ ಕಿಡ್ನಾಪ್ ಮಾಡಾರ ಮುಂಚೆ? ಅಭಿಜಿತ್ತು ನಿನ್ನ ಮೇಲೆ ಕೇಸ್ ಹಾಕಿ ನಾನು ಸಂಜೆಗೆ ನಾನು SHI ಮಾಡ್ಕೊಂತೀನಿ. ಪಿಂಕಿ ಬಲೆ ಬಲೆ ಪಿಂಕಿ ನಮ್ಮ ಬಲೆ ಓನಲ್ಲ ಪಿಂಕಿ ಪಿಂಕಿ ಓಣ ಹಿಂಗಮ್ಮಣ ಓಣಮ್ಮ ಬರ್ರಿ. ಮುಟ್ಟು ಬ್ರೋ, ಪಿಂಕಿ ನಮ್ಮ ಪಿಂಕಿ ಬರ್ರಿ, ಪಿಂಕಿ ಬರ್ರಿ ಬರ್ರಿ ಓಣಮ್ಮ. ಅದು ಊರೊಳಗಿತ್ತಪ್ಪ, ಅದು ಕಿಡ್ನಾಪ್ ಆಗಿ ಇಲ್ಲಿ ಬಂದೈತಪ್ಪ. ಭೂತ ತಿನ್ನತ್ತಾ ಪಿಂಕಿ? ಪಿಂಕಿ ತಿನ್ನತ್ತಾ? ಅಲ್ಲ ಡೈಲಿ ಒಂದೊಂದು ಇಷ್ಟಿಷ್ಟು ಬೂಸ ಹಾಕಿ ಹಾಲು ಕರಿಬೋದಲ್ಲ, ಏನು ಮಾಡೋದ ಬ್ರೋ, ಬಿಟ್ಟು ತಿಂತೇನ್ರಿ. ಗೌರ್ಮೆಂಟಿಗೆ ಬಾಯಕತ್ತ ಅಷ್ಟೇ. ಗುಡ್ ಕಚ್ ಕಚ್ ಇಲ್ಲಿ ಗೌರ್ಮೆಂಟ್ ಪಿಂಕಿ ಪಿಂಕ್ ಇಲ್ಲಿ ಬ್ರೋ. ನಿಮಗೆ ಕಚ್ಚಿದ್ರೆ ಕಂಟೆಂಟ್ ಆಗೋದು ಸ್ಟಾರ್ಟಿಂಗ್ ಹಾಕ್ಬಿಟ್ಟು ಒಳ್ಳೆ ವ್ಯೂಸ್ ಬರುತ್ತೆ ನನಗೆ. ಪಿಂಕಿ ಇಲ್ಲಿ ಪಿಂಕ್ ಕಚ್ಚು ಕಚ್ಚು. ಫಸ್ಟ್ ನಮಗೆ ಕಂಪ್ಯಾರಿಸನ್ ಏನು ಅಂದರೆ, ನಾವು ಮುಂಚೆ ಬೆಂಗಳೂರಲ್ಲಿದ್ದು, ಈಗ ನಮ್ಮ ಊರಲ್ಲಿದ್ದೀವಿ. ಈಗ ಬಂದಮೇಲೆ ನನಗೊಂದು ಸಾಂಗ್ ಗ್ಯಾಪ್ನ ಆಗ್ತಿದೆ.
ಇಲ್ಲಿ ಬೀಸುವ ಗಾಳಿ ಬೆಂಗಳೂರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ. ಬಟ್ ಏನು ಅಂದರೆ ಬೆಂಗಳೂರಲ್ಲಿ ದುಡಿಮೆ ಅಂತಾರೆ. ಬಟ್ ನಾವೇನೇ 15,000 ದುಡಿದ್ರು ಮ್ಯಾಕ್ಸಿಮಮ್ ಎಲ್ಲ ಖರ್ಚಾಗಿ ಒಂದು 2-3 ಸಾವಿರ ಉಳಿಬೋದು. ಬಟ್ ನೀವು ಬೆಂಗಳೂರಲ್ಲಿ ಇರಬೇಕು ಅಂದರೆ ಮಿನಿಮಮ್ 1 ಲಕ್ಷ, ಬೇಡ ಅಂದರೆ ಮಿನಿಮಮ್ ಒಂದು 50,000 ದುಡಿತಿದ್ರು ಒಂದು ಸ್ವಲ್ಪ ಉಳಿಸ್ಬೋದು. ಬಟ್ ನೀವು ಅದೇ ನಮ್ಮ ಊರ ಕಡೆ ಇದ್ದರೆ ನೀವೇನೇ ಮಾಡಿದ್ರು ಪ್ರತಿಯೊಂದು ಉಳಿಸ್ಬೋದು. ಅದಷ್ಟೇ ಡಿಫ್ರೆನ್ಸು. ಕಾಸ್ಟ್ ಆಫ್ ಲಿವಿಂಗ್ ಇರಲ್ಲ, ಕುಡಿಯೋ ನೀರು ಫ್ರೀ, ತಿನ್ನೋ ಊಟ ಫ್ರೀಗಿಂತ ಅಲ್ಲ, ಫ್ರೀಗಿಂತ ಪೊಲ್ಯೂಷನ್ ಇರಲ್ಲ ಬ್ರೋ. ಆಯ್ತಲ್ಲ, ಅಲ್ಲಿಗಿರೋ ಟೆನ್ಷನ್ನು ಮತ್ತು ಇಲ್ಲಿಗಿರೋ ಪೀಸ್ಗೂ ಎಷ್ಟು ಅಂದರೆ ಕಂಪ್ಯಾರಿಸನ್ನೇ ಇಲ್ಲ. ಪಕ್ಷಿ ಸಿಗಾಕೊಂಡೈತೆ. ಉಳಿಸ್ಬೇಕು ಏನು ಬ್ರೋ, ಅಕ್ಕಿ ಉಳಿಸ್ಬೇಕು. ಬಟ್ ಈ ಥರ ಕಳ್ತನ ಮಾಡ್ಬೇಕು. ಹಿಂಗೆ ಯಾವ ಥರ ತೆಗೀರಿ, ಅಕ್ಕಿ ಉಳ್ಸೋದು ಮಾಡಿ ತೆಗೀರಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಕಾರ್ತಿಕ್ ಬ್ರೋ ಯಾವ ಥರ ಅಕ್ಕಿ ಉಳಿಸಿದ್ದಾರೆ ಅಂತ. ಓ 2 ಓ ಬ್ರೋ ನೋಡ್ರಿ, ಬೆಂಗಳೂರಿಂದ ಇದೆಲ್ಲ ಕಲೆ ನೋಡ್ರಿ. ಇಲ್ಲಿ ಈ ಥರ ಹ್ಯಾಟ್ ಹಾಕೊಂಡು ಮೆಲ್ಲಕ್ಕೆ ಡೀಸೆಂಟಾಗಿ ಡ್ರೆಸ್ ಹಾಕೊಂಡು ಬಂದ್ಬಿಟ್ಟು ಮೆಲ್ಲಕ್ಕೆ ಮಾಡೋದು ಹಿಂಗೆ. ಗೈಸ್, ಈಗ ನಮ್ಮ ಬ್ರೋಗೆ ಟ್ರ್ಯಾಕ್ಟರ್ ಓಡ್ಸೋಣ ಅಂತ. ಬ್ರೋ ನಿಮ್ಗೆ ನಿಜ ಓಡ್ಸೋಕೆ ಬರುತ್ತಾ? ಬೇರೆನೇ ಓಡ್ಸೋ ಬರಲ್ಲ. ಲೆಫ್ಟಾ? ಲೆಫ್ಟ್. ಪಾಪ ಹಂಗೆ ಹಳ್ಳಿ ಜನಗಳು ಹಂಗೆ ತಾಂಡಿರ್ತಾರೆ ಟ್ರ್ಯಾಕ್ಟ್ರಿನ. ಈಗ ಕೆಲಸ ಮಾಡಕ್ಕೆ ಇಟ್ಕೊಂಡಿರ್ತಾರೆ, ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಎದುರುಗಡೆನೇ ಐತೆ ಅಲ್ಲೇ. ನಮ್ಮ ಹುಡ್ಗಂಗೆ ಹೇಳಿದೆ ಪಾಪ, ಕೆಲಸ ಮುಗಿಸ್ಕೊಂಬಂದು ಈಗ ನೋಡಿ ಗಂಭೀರವಾಗಿ ಕೂತವ್. ನಂಗೆ ಗಂಭೀರವಾದ ಮನುಷ್ಯ ಕೂತಂಗೆ. ಏನು ಇಷ್ಟೊಂದು ಗಂಭೀರವಾಗಿ ಕೂತಿರಲ್ಲ. ಸುಮ್ಮನೆನಾ? ಕಾರ್ತಿಕ್ ಬ್ರೋ ಅಂತ ಯೂಟ್ಯೂಬರು, ಯಲಹಂಕದವರು. ಹಾಂ, ನೋಡಿರ್ತೀರಲ್ಲ. ನೋಡಿರ್ತೀರ ಮತ್ತೆ ಫೇಮಸ್ ಕಂಡ್ರಿ ನೀವು, ಫೇಮಸ್ಸು. ಇದು ಎತ್ತಿನ ಎತ್ತಿನ ಗಾಡಿಗೆ ಇದು ರೋಟ್ರದ್ದು ಒಂದು ಇದು ಬರುತ್ತೆ ಸ್ಟ್ಯಾಂಡು, ಅದನ್ನ ಹಾಕ್ಬಿಟ್ಟು ಮಾಡಿಸಿರೋದು. ಟೆಕ್ನಾಲಜಿ. ಹಾಂ ವಿನಿ, ನೀನಿನ್ನು ಟ್ರ್ಯಾಕ್ಟ್ರಿನೇ ನೋಡಿಲ್ಲ. ಅವಾಗ ನಾನು ಓಡಿಸ್ತೀನಿ. ಹೆಂಗ್ ಬ್ರೋ? ಕಾರ್ತಿಕ್ ಬ್ರೋ ಆಮೇಲೆ ಇಲ್ಲೇ ಕೊಟ್ಬಿಟ್ರೆ ಈ ಕಂಬಗಳನ್ನೆಲ್ಲ ನೀಟಾಗಿ ಮುರ್ಕೊಂಡು ಹೋಗ್ತಾರೆ. ಹಾಂ, ಅಷ್ಟೇ ನೀಟಾಗೆ. ಇದು ಕುಣಿಸುತ್ತೆ ಹಿಂಗೆ ಗಸ್ಕ ಅಂತ. ಅಯ್ಯೋ ಹಿಡ್ಕೊಳೋ ಗಟ್ಟಿಗೆ. ನಾನು ಬೇರೆ ಕ್ಯಾಮ್ರಾ ಇಟ್ಕೊಂಡಿನಿ. ನಾನು ಹೇಳ್ಕೊಳ್ಳೋಣ, ವಿಡಿಯೋ ಮಾಡ್ತೀನಿ. ಹಾಂ ಬ್ರೋ, ಇದು ಕ್ಲಚ್ಚು, ಆ ಕಡೆದು ಬ್ರೇಕು. ಇದು ಸಾರಿ ಅದಲ್ಲ. ಅರ್ಜೆಂಟಲ್ಲಿ ಕಾಚನು ಹಾಕಿಲ್ಲ ಕಣೋ. ಅವನೇನ ಬಿಗಿಯಾಗಿ ಹಿಡ್ದ ಅಂದ್ರೆ ಎಲ್ಲ ಕಿತ್ಕೊಂಡಲ್ಲಿ ಕೈ ಬಂದ್ಬಿಡ್ತದೆ ಅಂತ ಭಯ ಕಣೋ. ಇದು ಗೇರು ಆಯ್ತಾ? ಬ್ರೋ, ನೀವು ಯಾವ ಗೇರಿಗೆ ಹಾಕೊಂಡ್ರು ಡೈರೆಕ್ಟ್ ಹೋಗುತ್ತೆ. ಕ್ಲಚ್ ಮುಕ್ಕೊಂಡು ಹಾಕ್ಬೇಕು. ನೀವು ಬೈಕ್ ಹೆಂಗೆ ಓಡಿಸ್ತೀರಾ? ಇದರಲ್ಲಿ ಕ್ವಿಕ್ ಶಿಫ್ಟರ್ ಇಲ್ಲ ಇದರಲ್ಲಿ. ಹೆಂಗೆ ಹಳ್ಳಿ ಕಾರ್ ಅಂತ ಸಿಗಣ್ರಿ. ನಮ್ಮಪ್ಪನ ದುಡ್ಡ ಶೋಕಿ ಮಾಡ್ತೇನ್ರಿ. ಹೆಂಗೀಗ ಫುಲ್ಲು ಎಲ್ಲ ಗತ್ತು ಹೆಂಗೆ ಬಂತು? ಬುಲೆಟ್ ಗತ್ತು ಹೆಂಗಾಯ್ತು ಬ್ರೋ? ಚೆನ್ನಾಗೈತಾ? ಆಮೇಲೆ ತಾತ ಅಜ್ಜಿ ಮಿಸ್ ಆಗಿ ಗುದ್ರ, ಆಮೇಲೆ ಇನ್ಶೂರೆನ್ಸ್ LIC. ಇದು ಒಂದು ದಿವಸ ಓಡ್ಸಕ್ಕೆ ಚಂದ. ಬ್ರೋ, ನಿಮ್ಮದು ಎಕ್ಸ್ಪೀರಿಯನ್ಸ್ ಹೆಂಗೈತಿ ಈಗ ಓಡ್ಸಕ್ಕೆ ಟ್ರ್ಯಾಕ್ಟ್ರಿ? ಬೇಡ ಅಲ್ಲ? ನಿಮಗೆ ಹೆಂಗೆ ಅನ್ನಿಸ್ತೈತೆ? ಚೆನ್ನಾಗೈತೆ ಒಂಥರ. ನೋಡ್ರಿ ಇಲ್ಲಿ. ಹಾಂ, ಸ್ಟಾರ್ಟಿಂಗ್ ಅನ್ಸುತ್ತೆ. ಆಮೇಲೆ ಹೋಗ್ದಾಗ ಯಾಕೆ ಲೈಫ್ ಹಿಂಗಾಯ್ತು, ಸ್ಲೋ ಬಿಡ್ತಾರೆ ಸಿಕ್ಕಾಪಟ್ಟೆ ಅನ್ಸುತ್ತೆ. ಸ್ಲೋ ಆಗಿನ್ಕ ಇಲ್ಲಿ ಎತ್ತಾಕತ್ತಲ್ಲ, ಕಿಡ್ನಿ ಕಳ್ಳು ಗಿಳ್ಳು ಎಲ್ಲ ಸುತ್ತಾಕಂತ ಒಳಗೆ. ತಳ್ಳಿಗೆ ಹಾಕ್ರಿ. ಇಲ್ಲ ಗುರುವೆ, ನೋಡಲ್ಲಿ ನಿಮ್ ತಳ್ಳಿಗೆ ಹಾಕ್ರಿ. ಇಲ್ಲಿ ತಳ್ಳಿಗೆ ಹಾಕಿರೋದಲ್ಲಿ ತಳ್ಳಿಗೆ ಹಾಕಿರೋ ನೋಡ್ರಿ. ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫ್ ಅಲ್ಲಿ ಥರ್ಡ್ ಇಂಪಾರ್ಟೆಂಟ್. ಸೈಡಿ ಬಾ. ಇನ್ಶೂರೆನ್ಸ್ ಇಲ್ಲ. ಹೆಂಗೆ ಬ್ಯಾಲೆನ್ಸ್ ಇಂದ ಈಕ್ವೇಶನ್ ಏನು ಪ್ಯಾಕೆಟ್ ತೆಗಿತಾರ? ಏನಂತ ನೋಡ್ಲಾ? ಓ 2 ಈರುಳ್ಳಿ, 2 ಟೊಮೆಟೊ ಸಾರ್. ಹೆಂಗೆ ಬಾಹುಬಲಿ ಮುಂಚೆನೆ ವಿಡಿಯೋ ಮಾಡ್ತಿರ್ತೀನಿ. ಕಂಬಗಳೆಲ್ಲ ಹುಷಾರು. ತಿರುಸಿರಿ ಗುರು. ನಿಧಾನ ಬಿಡೋಣ. ಅದು ಇಳಿಸಿ ಬ್ರೇಕು ಇರ ಅಂದ್ರೆ ಇದ್ರೊಳಗೆ ಹೋಗುತ್ತೆ. ಹೂವಾ, ನಂಗೆ ಕೊಲಂಬಸ್ ಅಲ್ಲಿ ಕೂತಾಗ್ಲಿ ಬಾಯಿಗೆ ಬಂದಿರಲಿಲ್ಲ. ಒಂದು ಕಾಯಿಗೆ ಮಿನಿಮಮ್ ಎಷ್ಟು ರೇಟ್ ಇರ್ಬೋದು ವಿನಿ?
40 ರೂಪಾಯಿ ಅಂದರೆ ಈಗ ಎಷ್ಟು ಕಾಯಿ ಇದಾವೆ ಇಲ್ಲಿ ಅಂದಾಜು 2000. 2 × 4 8 ಎಷ್ಟಾಯಿತು? 80,000 ರೂಪಾಯಿ. 80,000 ರೂಪಾಯಿ ಮಾಲಿಲ್ಲ ಐತೆ ಅಂದರೆ ಬೆಂಗಳೂರಲ್ಲಿ 80,000 ದುಡಿಬೇಕು ಅಂದರೆ ಎಷ್ಟು ತಿಂಗಳು ಬ್ರೋ? ನನಗೆ 4 ತಿಂಗಳು. 4 ಮಂತ್ಸ್. ಇದು 1 ತಿಂಗಳ 2 ಮಂತ್ಸ್ ಒಂದ್ಸಲ. ಹಾಂ, ಕೆಡೋದೊಂದು. ಹುಟ್ಟಿದರೆ ಎಳ್ಳೀರು ಹಳ್ಳಿಯಲ್ಲಿ. ಕಾರ್ತಿಕ್ ಬ್ರೋಗೋಸ್ಕರ ಕಾರ್ತಿಕ್ ಬ್ರೋ ಅಭಿಮಾನಿ. ಹಿಂದೆ ಬಂದಿದ್ರೆ ಹಾಂ, ಮಾವಿನ ಹಣ್ಣು, ನೇರಳೆ ಹಣ್ಣು ಎಲ್ಲ ಸಿಗವು, ಏನು ಮಾಡೋಂಗಿಲ್ಲ ಸಮಟೈಮ್ಸ್. ನೀವು ಫಸ್ಟ್ ಕುಡೀರಿ, ನಾವು ಕುಡಿತೀವಿ, ತೆಗೀರಿ. ಅವ್ನು ಹಳ್ಳಿಲೇ ಇರ್ತಾನೆ. ಗೈಸ್, ಈಗ ನಮ್ಮ ಕಾರ್ತಿಕ್ ಬ್ರೋನ ಉಕ್ಕೆ ಓಡಿಸೋಣ ಅಂತ ಕರ್ಕೊಂಬತ್ತಿದ್ದೀವಿ. ಇನ್ನೂ ಮಿನಿ ಟ್ಯಾಕ್ಟ್ರಿಲಿ, ಮಿನಿಗಿಂತ ಮಿನಿ ಟ್ಯಾಕ್ಟ್ರಿಲಿ ಬ್ರೋ. ಹೆಂಗೆ ಅಂದರೆ ಸೇಮ್. ಹಾಂ, ಅವಾಗಲೇ ಓಡಿಸಿದ್ದು ಇದಕ್ಕಿಂತ ಸ್ವಲ್ಪ ದೊಡ್ಡದು. ಇದಕ್ಕಿಂತ ಸ್ವಲ್ಪ ದೊಡ್ಡದು. ಯಾರು? ಮನೋಜು. ಮೋನಿಕಾ ಎಂತ ಸಾಂಗ್ ಇಟ್ಟು ಗೊತ್ತಾ ಅವರು? ಮೋನಿಕಾ ಕುಚ್ಚು ಕುಚ್ಚು ಮೋನಿಕಾ. ಇದು ಮಾಡ್ತಿದ್ದೀರಾ, ಪ್ಲೇ ಮಾಡ್ತಿದ್ದೀರಾ ಅನ್ಕೊಂಡ್ರೆ ನಮ್ಮ ಗುರುನೇ ದಪ್ಪ ಥರ ಕಾಣಿಸುತ್ತಲ್ಲ ಅವರು ಟ್ಯಾಕ್ಟ್ರಿ ಮುಂದೆ. ಏನಂದ್ರೆ ದೊಡ್ಡ ತಳಕಾಗಲ್ಲ ಅಂತ ಚಿಕ್ಕತ್ತೆ ಅಂತವಾ? ಹೌದಾ? ಅದ್ರ ಬೆಲೆ ಎಷ್ಟು ಗೊತ್ತಾ? ದೊಡ್ಡ ಟ್ಯಾಕ್ಟ್ರಿ ಬೆಲೆ ಎಷ್ಟಿರ್ಬೋದು ನಿಮ್ಮ ಪ್ರಕಾರ? ಗಾಡಿಗಳು ಯೂಶುವಲಿ ರೇಟ್ ಡಿಪೆಂಡ್ ಆಗೋದು ಅದ್ರ HP ಮೇಲೆ. ಟ್ರ್ಯಾಕ್ಟರು ದೊಡ್ಡ ಟ್ಯಾಕ್ಟ್ರಿ ಮಿನಿಮಮ್ ಏನಿಲ್ಲ ಅಂದರೆ 7 ಲಕ್ಷ. ಆ ಗಾಡಿ ಎಷ್ಟು ಗೊತ್ತಾ? ಹಾಂ, 12ರಿಂದ 14. ಯಾವುದಾ ಇದು ಮತ್ತೆ ಅಷ್ಟೊಂದು ಏನು ಬ್ರೋ? 8. ನಿಖರವಾದ ಬೆಲೆ ಹೇಳಿ. 8. ಹಾಂ, 5. ದೊಡ್ಡಕ್ಕೂ ಇದಕ್ಕೂ 1.5 2 ಅಷ್ಟೇ ಡಿಫ್ರೆನ್ಸು. ಬಾಹುಬಲಿ ಆಗ್ಬಿಟ್ಟವ್ರೆ. ಅಲ್ಲ, ಟ್ಯಾಕ್ಟ್ರಿ ಕಟ್ಟಿ ಎಳ್ಸ್ಕೊಂಡೈತೆ ಸುಮ್ಮನೆ. ಓಡಿಸಿ ಬ್ರೋ. ಕುತ್ಕೊಳ್ಳಲ್ಲ ನೀವು ಓಡಿಸಿ ಆರಾಮಾಗಿ ಎಲ್ಲಿ ಕೂರಕ್ಕೆ ಜಾಗ ಇಲ್ಲ ಅದರಲ್ಲಿ. ಓಡಿಸಿ ಬ್ರೋ, ಅದರಲ್ಲಿ ಏನು ಪಾಪ ಅವನು ಇದನ್ನ ಬಿಟ್ಟು ಬಂದಾನೆ, ಪಾಪ ಕೆಲಸ ಬಿಟ್ಟು ಬಂದಾನೆ. ರೈತ ಬ್ರೋ. ಆ ಕಡೆ ಮುಟ್ಬೇಡ್ರಿ, ನೈಟ್ರೋ. ಆ ಕಡೆ ನೈಟ್ರೋ. ಐ ಹಾಕಮೇಲೆ ಒಳ್ಳೆ ಗೆಲ್ಟಾರಲ್ಲ ಆಮೇಲೆ ಸೀದಾ ಅಲ್ಲಿ ಗೇರು ಅಲ್ಲಿ 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 ಅದು ಸ್ವಲ್ಪ ಎಜುಕೇಷನ್ ಅದು ಅಂದರೆ ಅದೇನು ಮಾಡೋದು ಪಾಪ ಬ್ರೋ. ವೀಲಿಂಗ್ ಹೊಡೀತೆ, ಹುಷಾರು. ಏನಲ್ಲ ಹೊಡೀರಿ. ಎಷ್ಟು ಲೀಟ್ರ್ ಕೊಡ್ರಿ? ಕ್ಲೀನಾಗಿ ಹೇಳ್ಕೊಟ್ಟಿವಿ. ಏನು ನಾನು ಅದಕ್ಕೆ ಗೊತ್ತಿಲ್ಲ. ಏನಾರು ಆಗ್ಬಿಟ್ರೆ ಇನ್ಶೂರೆನ್ಸ್ ಮಾಡಿಸಿಲ್ಲ ಆಮೇಲೆ ಪಾಪ. ಇದು ಅವ್ರದ್ದೇನು ಹೊಡಿತಿರೋದು? ಹೆಂಗೈತ್ರಿ ಆಟ ಸಾಮಾನು? ಕೊಡ್ರಿ, ಎಷ್ಟು ಲೀಟ್ರ್ ಹೊಡೀರಿ. ಬರೀ ಏನು ಮಾಡ್ಕೊಳ್ಳಿ. ಕಾರಲ್ಲಿ ಹಾಂ, 4 ವೀಲು 2 ವೀಲು ಅಂತ ನೋಡ್ತೀವಿ, ನಾವೇ ಅಡ್ಜಸ್ಟ್ ಮಾಡ್ಕೋಬೋದು. ಹಾಂ, ಕಾರ್ ಓಡಿಸಿಲ್ಲ, ನಾ ಕಾರೇ ಓಡಿಸಿಲ್ಲ ನಾನು ಹೇಳ್ಬೇಕಂದ್ರೆ. ಇದೇ ಫಸ್ಟ್ ಟೈಮ್ 4 ವೀಲು 2 ವೀಲ್ ನೋಡ್ತಾ ಇರೋದು. ಅಂದ್ರೆ 2 ವೀಲ್ ಡ್ರೈವ್ 4 ವೀಲ್ ಡ್ರೈವ್ ಐಡಿಯಾ ಐತೆ. ಬಟ್ ಪರ್ಟಿಕ್ಯುಲರ್ಲಿ ಎರಡೂ ಕೊಡಲ್ಲ. 2 ವೀಲ್ 4 ವೀಲ್ ಅಂತ. ಇದರಲ್ಲಿ 2 ವೀಲ್ನ ಮಾಡ್ಕೊಬೋದು, 4 ವೀಲ್ನ ಮಾಡ್ಕೊಬೋದು. ಬರೀ 4 ವೀಲ್ ಒಂದು ಇಲ್ಲ 2 ವೀಲ್ ಒಂದು. ಹಾಂ ಹಾಂ, ಕಾರಲ್ಲ ಎಲ್ಲ ಕಾರ್ಗಳು ಅಷ್ಟೇ. 2 ವೀಲ್ ಡ್ರೈವ್ ಇಲ್ಲ 4 ವೀಲ್ ಡ್ರೈವ್ ಎರಡು ಕೊಡೋದು ಅಷ್ಟೇ. ಎರಡನ್ನೂ ಕೊಡಲ್ಲ ಪರ್ಟಿಕ್ಯುಲರ್ ಕಾರಲ್ಲಿ. ಓಕೆ, ಆರನ್ ಇಲ್ಲಿ. ನೋಡ್ರಿ 4x4 ಅಲ್ಲಿ ಕಾರ್ತಿಕ್ ಬ್ರೋ ನೋಡಿದ್ರಲ್ವಾ? ನೋಡ್ರಿ, 2 ಇದನ್ನು ಮಾಡ್ಕೊಂಡು 2 ವೀಲ್ ಡ್ರೈವ್ ಮಾಡ್ಕೊಬೋದು, 4 ವೀಲ್ ಡ್ರೈವ್ ಮಾಡ್ಕೊಬೋದು. ವಿತ್ ಕ್ಲಚ್ ತಾನೆ ಅದು? ಹಾಂ, ಹ್ಞೂ. ಮ್ಯಾನುವಲ್ ಅಡ್ಜಸ್ಟ್ಮೆಂಟ್ ಎಲ್ಲ ಇದು. ಅದು PTO ರೋಟ್ರು ಅಂದರೆ ರೋಟರ್ ಇನ್ನೊಂದು ತಿರುಗುತ್ತೆ, ಇನ್ನೊಂದು ಅದೇ ಥರ ಹಿಂದ್ಗಡೆ ನೆಗ್ಲು ಹಾಕೋರಲ್ಲ ಅದೇ ಥರ. ಅದು ರಾಗಿ ಹೈ ಲೋ ಆಯ್ತಾರಂತ. ಏನಾಯ್ತು ಇದು? ಇದು ಪವರ್ ಮೋಡ್ ಅನ್ಸುತ್ತೆ. ಇದು ಅಲ್ಲ, ಇದು ಮೀಡಿಯಮ್ಮು. ಲೋ ಅಂತೈತೆ ಎಲ್ಲ. ಲೋ ಅಂದ್ರೆ ಇಲ್ಲಿ ನೋಡಿ ತಗೋದು. ರಿಲೀಸ್ ಮಾಡಿಲ್ಲ ಆ ಕಡೆ ಇದೆಯಾ? ನೋಡಿ, ಲೋ. ಇದು ಲೋ. ಇದು ಲೋನಾ? ಆಯ್ತು, ಕ್ಲಚ್ ಹಿಡೀರಿ. ಮೀಡಿಯಮ್. ಸ್ಪೀಡ್ ಜಾಸ್ತಿ ಆಯಿತು. ಬಿಡ್ರಿ, ಫುಲ್ ಬಿಡ್ರಿ. ಈಗ ಕ್ಲಚ್ ಐಗೆ ಹಾಕ್ರಿ. ಅದೇ ಹೇಳ್ಕೊಂಡು ಹೋಗ್ಬಿಡ್ರಿ. ಹಾಂ,
ಸಾಕು ಬಿಡಿ ಬ್ರೋ. ಎಲ್ಲಿ ಹೋಗ್ತೀರಾ? ಅವ್ರು ಹಂಗೆ ಹೋಗ್ತಾರೆ ಬಿಡ್ರಿ. ನೀವು ಬಿಟ್ರಿ ಇವತ್ತು ನೈಟ್ ಎಲ್ಲ ಹೊಡೆದಾಡ್ತೀರಿ, ಸಪ್ಪೇನೆಲ್ಲ ಬೇಕಾದ್ರೆ ಕತ್ತರಿಸ್ಬಿಡ್ತಿರ್ಬೇಕಾರೆ ಸೈಲೇಜ್ ಮೇವಿಗೆ. ಫುಲ್ ಹ್ಯಾಪಿ ಇವತ್ತಾ? ಖುಷಿ? ದುಡಿಮೆ ಮಾಡ್ತಾ ವೀಲಿಂಗ್ ಹೊಡಿತೀನಿ. ಲೋ ವೀಲಿಂಗ್ ಹೊಡಿಯೋಕೆ ಹೋಗ ನಮ್ಮ ಜೊತೆ ವಾಪಸ್ ಬಂದೆ ಮನೆಗೆ. ಸಡಿಲ ಬ್ರೋ, ಹಂಗೆ ಆಡ್ಸೋಕೆ ಎಷ್ಟು ಬೀಜ ಬೈಕ್ ಬರೋದು ಗೊತ್ತಾ? ನಿಜನಾ? ಸರಿ ತಗೋಬೋದಿ. ಎಕ್ಸ್ಪೀರಿಯನ್ಸ್ ನಿಮ್ಮದೇ ಈಗ, ನಿಮ್ಮದೇ ವಿಡಿಯೋ ಈಗ ಮಾತಾಡ್ಕೊಂಬಿಡಿ. ನಮ್ಮದು ವಿಡಿಯೋ ಏನು ಹೇಳೋಣ ಬ್ರೋ, 10 ಗಂಟೆಗೆ ಬಂದವ್ ನಾನು ಇಲ್ಲಿಗೆ. ಸಾಯಂಕಾಲ ಈಗ 3:15 ಆಗಿದೆ. 3:15 ಅಂದ್ಕೊಳ್ರಿ ಹೆಚ್ಚು ಕಮ್ಮಿ. ಹೆಂಗೆ ಹೋಯ್ತು ಅಂತ ಟೈಮ್ ಗೊತ್ತಾಗಿಲ್ಲ. ಹೋದ್ವಿ ಅಲ್ಲೆಲ್ಲೋ ಸ್ವಿಮ್ ಮಾಡೋಕೆ ಹೋದ್ವಿ. ಅದೊಂಥರ ಹೊಸ ಎಕ್ಸ್ಪೀರಿಯೆನ್ಸು. ನಾವೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಹೋದವರು, ಈ ಥರ ಕೆರೆ ಅದು ಇದು ಅಂತೆಲ್ಲ ಹೋದವರೇ ಅಲ್ಲ. ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು. ಇನ್ನು ಬ್ರೂನೋ ಒಂದು ಪಾರ್ಟ್ನರು, 3 ಜನ ಟ್ರಿಪಲ್ ರೈಡಿಂಗ್ ಅಂದ್ಕೊಳ್ರಿ. ಸಕ್ಕತ್ತಾಗಿತ್ತು ಇಡೀ ದಿನ. ಆ್ಯಕ್ಚುಲಿ ಗೈಸ್ ನಾವು ಇವತ್ತು ಏನು ಮಾಡಬೇಕಾಗಿತ್ತು ಅಂದರೆ ಸಕಲೇಶ್ಪುರ ಹೋಗಬೇಕಾಗಿತ್ತು. ಸಕಲೇಶ್ಪುರ ಇಲ್ಲ ಚಿಕ್ಕಮಂಗ್ಳೂರು ಒಂದು ಪ್ಲ್ಯಾನ್ ಹಾಕಿದ್ದು, ಎರಡರಲ್ಲೊಂದು ರೈಡ್ ಹೋಗಿ ಬರೋಣ ಸುಮ್ಮನೆ ಅಂತ. ಕಾರ್ತಿಕ್ ಬ್ರೋ ಏನಂದರು, ಆಮೇಲೆ ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು. ಆ್ಯಕ್ಚುಲಿ ಅವ್ರು ಉಳ್ಕೊಬೇಕು ಅಂತ ಬಂದಿದ್ರು. ನಾಳೆ ಏನೋ ಸ್ವಲ್ಪ ಎಮರ್ಜೆನ್ಸಿ ಇತ್ತು ಅಂತ ಅವ್ರು ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಮತ್ತೆ ರಿಟರ್ನ್ 6:30 ಏನೋ ಅವ್ರಿಗೆ ಗಾಡಿ ಇದೆ, ಅದಕ್ಕೋಸ್ಕರ ಹೋಗಬೇಕು ಅಂತ ಇವತ್ತು. ಬ್ರೋ ನಮ್ಮೂರಲ್ಲೇ ಚಿಕ್ಕಮಂಗ್ಳೂರು ತೋರಿಸ್ತೀನಿ, ನಿಮಗೇನು ಬೋರ್ ಆಗಬಾರ್ದು ಆ ಥರ ನಾನು ನೋಡ್ಕೊತೀನಿ ಅಂದೆ. ಅದಕ್ಕೋಸ್ಕರ ನಮ್ಮೂರಲ್ಲೇ ಇದ್ರಿ ಇವತ್ತು. ಬ್ರೋ ಇನ್ನೊಂದೇನು ಅಂದರೆ, ಈ ಟೈಮಲ್ಲಿ ನೀವೇನು ಮಾಡ್ತಿದ್ರಿ, ನೀವು ಎಲ್ಲಿದ್ರಿ, ಅಲ್ಲಿಗೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಅಂತ ಹೇಳ್ಬಿಟ್ರಿ ಮುಗಿಸ್ಬಿಡೋಣ ವಿಡಿಯೋನ. ಸಕ್ಕತ್ತಾಗಿತ್ತು ಗುರು. ಅದೇ ಆಫೀಸು, ಅದೇ ಟೀಮ್ ಲೀಡರು, ಅದೇ ಮ್ಯಾನೇಜರ್, ಮಕ್ಕಳು ನೋಡಿ ಸಾಕಾಗಿತ್ತು ನನಗೂ. ಬೇರೆ ಎಕ್ಸ್ಪೀರಿಯನ್ಸ್. ಸೊ ಹೊಸ ಎಕ್ಸ್ಪೀರಿಯೆನ್ಸ್ ಇದು. ಆಚೆ ಬಂದು ಒಳ್ಳೆ ಡೇ ಓಡ್ತಾರ. ಅನ್ಪ್ಲಾನ್ ಟ್ರಿಪ್ಸ್ ಆರ್ ಗುಡ್ ಅಂತಾರೆ. ಸೊ ಇದು ಅನ್ಪ್ಲಾನ್ಡ್ ಆಗಿತ್ತು, ಚೆನ್ನಾಗಿತ್ತು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.